ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಕುಕ್ಕು ವಿತ್ ಬಾಲು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾಡ್ತಾ ಇದ್ದೀವಿ ಕಾಯಿ ಒಬ್ಬಟ್ಟು. ಬನ್ನಿ ನೋಡೋಣ. ಇಲ್ಲಿ 1 ಸ್ಪೂನಷ್ಟು ಏಲಕ್ಕಿ ಪೌಡರ್ ತೊಗೊಂಡಿದ್ದೀವಿ, 2 ಸ್ಪೂನಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀವಿ, ಒಂದು ಅರ್ಧ ಕಪ್ ರವೆ ತೊಗೊಂಡಿದ್ದೀವಿ, ಸಣ್ಣ ರವೆ ಅಥವಾ ಸೂಜಿ ರವೆ ಅಂತಾರೆ. ಇಲ್ಲಿ ನಾನು 1 ಕಪ್ ಆಗೋಷ್ಟು ಕಾಯಿ ಅಥವಾ ಮೀಡಿಯಮ್ ಸೈಜ್ದು ಒಂದು ಕಾಯಿ ತೊಗೊಂಡಿದ್ದೀನಿ ಮತ್ತು 2.5 ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ. ಈಗ ಇಲ್ಲಿ ನಾವೇನು ಕಾಯಿ ತೊಗೊಂಡಿದ್ವಿ ಆ ಕಾಯಿನ ನುಣ್ಣಗೆ ರುಬ್ಕೊಳ್ಳೋಣ. ಡ್ರೈ ಆಗಿ ರುಬ್ಬಬೇಕು ಮತ್ತು ಈ ಕಡ್ಲೆನೂ ಪೌಡ್ರ್ ಮಾಡ್ಕೋಬೇಕು, ಎರಡನ್ನೂ ಸಪ್ರೇಟ್. ಈಗ ಹೂರ್ಣ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಅಥವಾ ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಬೆಲ್ಲ ತೊಗೊಂಡಿದ್ವಲ್ಲ ಬೆಲ್ಲ ಹಾಕಿ, ಅದು ಬೆಲ್ಲ ಸ್ವಲ್ಪ ಮುಳುಗೋಷ್ಟು ನೀರು ಹಾಕಬೇಕು. ನೀರು ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಹಾಕ್ಬೇಕಷ್ಟೇ. ನೀರು ಜಾಸ್ತಿ ಹಾಕೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ, ಬೆಲ್ಲ ಪಾಕ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಅದು ಪಾಕ ಬರುವಾಗ ನಾವು ಸಣ್ಣ ಉರಿಯಲ್ಲೇ ಇಟ್ಕೊಂಡಿರ್ಬೇಕು, ಯಾಕಂದರೆ ಬೆಲ್ಲ ಕರಗೋ ತನಕ ಪಾಕ ಬಂದುಬಿಡುತ್ತೆ, ಹೇಳೋಕ್ಕಾಗಲ್ಲ. ಸಣ್ಣ ಉರಿಯಲ್ಲಿ ಇಟ್ಕೊಂಡು ಬೆಲ್ಲ ಪಾಕ ಬಂದಮೇಲೆ ಸ್ವಲ್ಪ ರೈಸ್ ಮಾಡ್ಕೋಬೇಕು ಫ್ಲೇಮ್ನ. ಈಗ ಪಾಕ ಬಂದಿದೆ ಇಲ್ಲ ಅಂತ ನೋಡೋಕ್ಕೆ ಒಂದು ಬಟ್ಲಲ್ಲಿ ನೀರು ತೊಗೊಂಡು ಅದಕ್ಕೆ ಸ್ವಲ್ಪ ಬೆಲ್ಲದ ಪಾಕನ ಹಾಕಿದ್ಮೇಲೆ ಅದು ಈ ಥರ ಆಗುತ್ತೆ. ಸ್ವಲ್ಪ ಸಾಫ್ಟಾಗಿ ಉಂಡೆ ಥರ ಬರಬೇಕು. ಅದು ಬಂದಿದೆ ಅಂದರೆ ಆಗಿದೆ ಅಂತ ಅರ್ಥ. ಈಗ ಇದು ಬೆಲ್ಲದ ಪಾಕ ಬಂದಮೇಲೆ ನಾವು ರುಬ್ಬಿಟ್ಕೊಂಡಿರೋ ಕಾಯಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಹುರಿಬೇಕು. ಅದು ಸಣ್ಣ ಉರಿಯಲ್ಲೇ ಇಟ್ಕೊಳ್ಬೇಕು, ಯಾವುದೇ ಕಾರಣಕ್ಕೂ ಜೋರು ಉರಿ ಮಾಡ್ಕೊಬಾರ್ದು. ಸಣ್ಣ ಕಾವಲ್ಲೇ ಉರಿತಾ ಇರಬೇಕು. ಒಂದು 2 ನಿಮಿಷ ಹಸಿ ವಾಸನೆ ಹೋಗೋ ತನಕ ಉರಿಬೇಕು. ಕಾಯಿ ಹಸಿ ಇರುತ್ತಲ್ವ ಅದರಿಂದ. ಇದು ಯಾವುದೇ ಕಾರಣಕ್ಕೂ ಕೊಬ್ಬರಿ ಎಲ್ಲ ತೊಗೊಳಕ್ಕೆ ಹೋಗಬಾರ್ದು, ಮಾಮೂಲಿ ಹಸಿ ಕಾಯಿನೇ ತೊಗೋಬೇಕು, ನೀರಿರೋದು. ಮತ್ತು ಕಡಲೆ ಪುಡಿ ಮತ್ತು ಏಲಕ್ಕಿ ಪುಡಿ, ರವೆ ಮೂರನ್ನು ಒಟ್ಟಿಗೆ ಸೇರಿಸ್ಕೋಬೇಕು. ನಾನೀಗ ಸಪ್ರೇಟಾಗಿ ಸೇರಿಸ್ಕೊತಾ ಇದ್ದೀನಿ, ಒಂದಾದಮೇಲೆ ಒಂದು ಸೇರಿಸ್ಕೊತಾ ಇದ್ದೀನಿ. ಮೂರನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೇನಾರ ತೆಳು ಅನಿಸಿದ್ರೆ ಹೂರ್ಣ, ಅದಕ್ಕೆ ಸ್ವಲ್ಪ ರವೆ ಸೇರಿಸ್ಕೋಬೋದು. ಇನ್ನೊಂದು ಸ್ವಲ್ಪ ರವೆ ಅದು ನೀರೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಆವಾಗ ಸರಿ ಹೋಗುತ್ತೆ. ಈಗ ಇದು ಕಣ್ಕ ಮಾಡ್ಕೊಳ್ಳೋಣ. ಅದಕ್ಕೆ 100 ಗ್ರಾಮಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಒಂದು 2 ಸ್ಪೂನಷ್ಟು ರವೆ ಹಾಕಿದ್ದೀನಿ, ಒಂದು 1/4 ಸ್ಪೂನ್ ಅರಿಶಿನ ಹಾಕಿದ್ದೀನಿ. ಅರಿಶಿನ ಮತ್ತು ಒಂದು ಸ್ವಲ್ಪ ಉಪ್ಪು ಬೇಕು ಅಂದರೆ ಉಪ್ಪು ಹಾಕೋಬೋದು, ಅವೆರಡು ಆಪ್ಷನಲ್ಲು. ಅದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಇದು ಸ್ವಲ್ಪ ಸಾಫ್ಟ್ ಡೋ ಆಗಬೇಕು ನೋಡಿ, ಈ ಥರ ಕಲಿಸ್ಕೋಬೇಕು. ಸ್ವಲ್ಪ ಸಾಫ್ಟೇ ಇರಬೇಕು ಇದು. ಅದಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಇರುತ್ತೆ. ಇದೇನು ಇಷ್ಟೊಂದು ಎಣ್ಣೆ ಹಾಕ್ತಾಯಿದ್ದೇನೆ ಅನ್ಕೋಬೋದು ನೀವು. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ, ಯಾಕಂದರೆ ಮೈದಾ ಹಿಟ್ಟು ಅದೆಲ್ಲ ಹೀರ್ಕೊಳ್ಳುತ್ತೆ ಎಣ್ಣೆ, ಆವಾಗಲೂ ಚೆನ್ನಾಗಿ ಬರುತ್ತೆ ಇದು. ಈ ಥರ ಕಲಸಿ ಒಂದು 2 ಅವರ್ ಸೈಡ್ಗೆ ಇಡಬೇಕು. ಅದು ಹೂರ್ಣನೂ ಕಂಪ್ಲೀಟಾಗಿ ಕೂಲ್ ಡೌನ್ ಆಗಬೇಕು. ಈಗ ಇದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಸವರಿ ಇಟ್ಬಿಟ್ರೆ ಅದೊಂದು 2 ಅವರ್ ರೆಸ್ಟ್ ಮಾಡಬೇಕು. ಹಂಗೇ ಗಾಳಿ ಆಡೋಕ್ಕೆ ಬಿಡಬೇಡ್ದು, ಸ್ವಲ್ಪ ಅಷ್ಟೇ. ಸ್ವಲ್ಪ ಮಾಮೂಲಿ ಪ್ಲೇಟ್ ಕ್ಲೋಸ್ ಮಾಡಿ ಮಡಗ್ಬಿಡ್ಬೇಕು ಒಂದು 2 ಅವರ್. ಈಗ ಇದನ್ನು ಒಬ್ಬಟ್ಟು ಹೆಂಗೆ ತಟ್ಕೊಳ್ಳೋದು ನೋಡೋಣ. ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡು ಮೈದಾ ಹಿಟ್ಟನ್ನ ಸ್ವಲ್ಪ ಒತ್ಬಿಟ್ಟು ಅದ್ರ ಮೇಲೆ ಒಂದು ಉಂಡೆಯಷ್ಟು ಹೂರಣ ತಗೊಂಡು ಇಟ್ಬಿಟ್ಟು ಸುತ್ತ ಮೈದಾ ಹಿಟ್ಟು ಕವರ್ ಮಾಡಿ ಅದನ್ನು ತೆಳ್ಳಗೆ ಒತ್ಬಿಟ್ಟು ಕಾದಿರೋ ಹೆಂಚು ಮೇಲೆ ಹಾಕಿ 2 ಸೈಡು ಎಣ್ಣೆ ಹಾಕಿ ಬೇಯಿಸ್ಕೋಬೇಕು. ನೀವು ಎಣ್ಣೆ ಹಾಕೋದು ಬಿಡೋದು ಅದು ಆಪ್ಷನಲ್ಲು, ನಿಮ್ಗೆ ಬೇಕು ಅನಿಸಿದ್ರೆ ಹಾಕೋಬೋದು, ಇಲ್ಲ ಅಂದರೆ ಇಲ್ಲ. ಇದು ಯುಗಾದಿ, ವರಮಹಾಲಕ್ಷ್ಮಿ, ಗೌರಿ ಹಬ್ಬ ಮತ್ತು ದೀಪಾವಳಿ ಈ ಥರ ಹಬ್ಬಗಳಿಗೆ ಮಾಡಲೇಬೇಕಾದಂಥ ಪದಾರ್ಥ ಇದು ಒಬ್ಬಟ್ಟು. ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸತಿ ಟ್ರೈ ಮಾಡಿ. ಈ ಥರ ನೋಡಿ, ಈ ಥರ ತೆಳ್ಳಗೆ ತಟ್ಕೋಬೇಕು. ನಿಮ್ಮ ಹತ್ರ ಬಾಳೆ ಎಲೆ ಇಲ್ಲ ಅಂದರೆ ಈ ಪ್ಲಾಸ್ಟಿಕ್ ಕವರ್ ಅಥವಾ ಎಣ್ಣೆ ಪೇಪರ್ ಇರುತ್ತಲ್ಲ ಅದ್ರ ಮೇಲೂ ತಟ್ಕೊಬಂದು ಈ ಥರದ ಎಳ್ಳಗೆ ತಟ್ಕೊಂಡು ಕಾದಿರೋ ಹೆಂಚು ಮೇಲೆ ಹಾಕ್ಬೋದು. ನೀವು ಜಾಸ್ತಿ ದಿನ ಇಡ್ತೀರ ಅಂದರೆ ಮಾತ್ರ ಎಣ್ಣೆ ಹಾಕ್ಕೋಬೇಡಿ, ಇಲ್ಲಾಂದರೆ ಹಾಕ್ಕೊಳ್ಳಿ, ನಿಮ್ಮ ಇಷ್ಟ. ಇದು ಎಣ್ಣೆ ಹಾಕ್ದೇ ಬೇಯಿಸಿದ್ರೆ 1 ವಾರದ ತನಕ ಇಡ್ಬೋದು. ಹಾಗೆಯೇ ತುಂಬ ಚೆನ್ನಾಗಿರುತ್ತೆ ಇದು. ಈಗ 2 ಸೈಡು ಬೇಯಿಸ್ಕೊಂಡು ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ತಿನ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಯಾವ ಡಿಶ್ ಬೇಕು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.